ನಮಸ್ಕಾರ. ಇವತ್ತು ನಾವು ರಸಾಯನಶಾಸ್ತ್ರದ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಅಣುವಿನ ಬಗ್ಗೆ ಮಾತಾಡೋಣ. ಅದೆಂಥ ಅಣು ಅಂದ್ರೆ ನಮ್ಮ ಮನೆಯ ಫಸ್ಟ್ ಏಡ್ ಬಾಕ್ಸ್ನಿಂದ ಹಿಡಿದು ನಮ್ಮ ಗಾಡಿಯ ಫ್ಯೂಯಲ್ ಟ್ಯಾಂಕ್ವರೆಗೂ ಅದರ ಅಸ್ತಿತ್ವ ಇದೆ. ಅದರ ಹೆಸರು ಎಥನಾಲ್. ಯೋಚನೆ ಮಾಡಿ ನೋಡಿ, ಒಂದೇ ಒಂದು ಅಣು, ಆದರೆ ಅದರ ಮುಖಗಳು ಮಾತ್ರ ಹಲವು. ಒಂದು ಕಡೆ ಅದು ಔಷಧವಾಗಿ ಜೀವ ಉಳಿಸುತ್ತೆ, ಇನ್ನೊಂದು ಕಡೆ ವಾಹನಗಳಿಗೆ ಇಂಧನವಾಗಿ ಶಕ್ತಿ ಕೊಡುತ್ತೆ. ಆದರೆ ಅದೇ ಅಣು ಮತ್ತಿನ ಮೂಲ ಕೂಡ ಹೌದು. ಸ್ವಲ್ಪ ಕ್ಯೂರಿಯಾಸಿಟಿ ಬರ್ತಾ ಇದೆಯಾ? ಆ ಪ್ರಶ್ನೆಗೆ ಉತ್ತರ ಬೇರೇನೂ ಅಲ್ಲ, ಇದೇ ಎಥೆನಾಲ್. ಇದು ಆಲ್ಕೋಹಾಲ್ ಅನ್ನೋ ದೊಡ್ಡ ಕುಟುಂಬದ ಒಬ್ಬ ಪ್ರಮುಖ ಸದಸ್ಯ. ಇದರ ಕೆಮಿಕಲ್ ಫಾರ್ಮುಲಾ C2H5OH. ನೋಡೋಕೆ ಸಿಂಪಲ್ ಅನ್ಸಿದ್ರೂ ಈ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪರಮಾಣುಗಳ ಜೋಡಣೆ ಇದೆಯಲ್ಲ, ಅದೇ ಇದರ ಎಲ್ಲ ಅದ್ಭುತ ಗುಣಗಳಿಗೆ ಕಾರಣ. ಹಾಗಾದ್ರೆ ಬನ್ನಿ ಈ ಎಥೆನಾಲ್ನ ಕಂಪ್ಲೀಟ್ ಕಥೆಯನ್ನ ನೋಡೋಣ. ಅದರ ಗುಣಗಳು, ಅದರ ಉಪಯೋಗಗಳು, ಅಷ್ಟೇ ಅಲ್ಲ ಅದರಿಂದಾಗುವ ಅಪಾಯಗಳ ಬಗ್ಗೆನೂ ತಿಳ್ಕೊಳ್ಳೋಣ. ಮೊಟ್ಟಮೊದಲಿಗೆ ಎಥೆನಾಲ್ನ ಭೌತಿಕ ಗುಣಗಳ ಬಗ್ಗೆ ಮಾತಾಡೋಣ. ಅಂದ್ರೆ ಅದು ನೋಡಕ್ಕೆ ಹೇಗಿರುತ್ತೆ, ಅದರ ಸ್ವಭಾವ ಏನು ಅಂತ. ಯಾಕಂದ್ರೆ ಯಾವುದೇ ವಸ್ತುವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದರ ಬೇಸಿಕ್ ಗುಣಗಳನ್ನು ತಿಳಿಯೋದು ತುಂಬಾ ಮುಖ್ಯ. ಸರಿ, ಈ ಎಥನಾಲ್ ನೋಡೋಕೆ ಪಕ್ಕಾ ನೀರಿನ ಥರಾನೇ ಕಾಣೋ ಒಂದು ಬಣ್ಣ ಇಲ್ದ ದ್ರವ. ಆದರೆ ಇದರ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ? ಇದು ನೀರಿನ ಜೊತೆ ಸಂಪೂರ್ಣವಾಗಿ ಬೆರ್ತೋಗುತ್ತೆ. ಎಷ್ಟೇ ಹಾಕಿ ಪೂರ್ತಿ ಮಿಕ್ಸ್ ಆಗ್ಬಿಡುತ್ತೆ. ಇದೇ ಗುಣದಿಂದ ನೋಡಿ ಇದನ್ನ ಎಷ್ಟೊಂದು ಸಿರಪ್ಗಳಲ್ಲಿ ಮತ್ತು ದ್ರಾವಣಗಳಲ್ಲಿ ಬಳಸ್ತಾರೆ. ಇನ್ನು ಇದರ ವಾಸನೆ ಸ್ವಲ್ಪ ಶಾರ್ಪ್ ಆಗಿರುತ್ತೆ ಮತ್ತು ರುಚಿ ಸ್ವಲ್ಪ ಸುಟ್ಟ ಹಾಗೆ ಅನುಭವ ಕೊಡುತ್ತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಎಥೆನಾಲ್ನ ಕುದಿಯುವ ಬಿಂದು ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಕೇವಲ 78°C. ಅಂದರೆ ನೀರಿನಗಿಂತ ತುಂಬ ಬೇಗ ಆವಿಯಾಗತ್ತೆ, ಪರ್ಫ್ಯೂಮ್ ಸ್ಪ್ರೇ ಮಾಡಿದಾಗ ಬೇಗ ಹರಡೋಕೆ, ಮತ್ತೆ ಹ್ಯಾಂಡ್ ಸ್ಯಾನಿಟೈಸರ್ ಕೈಯಲ್ಲಿ ಅಷ್ಟು ಬೇಗ ಒಣಗೋಕೆ ಇದೇ ಗುಣ ಕಾರಣ. ಓಕೆ, ಈಗ ಫಿಸಿಕಲ್ ಪ್ರಾಪರ್ಟೀಸ್ನಿಂದ ಮುಂದಕ್ಕೋಗಿ ಎಥನಾಲ್ನ ಕೆಮಿಕಲ್ ರಿಯಾಕ್ಷನ್ಸ್ ಪ್ರಪಂಚಕ್ಕೆ ಎಂಟ್ರಿ ಕೊಡೋಣ. ಅಂದ್ರೆ ಒಂದು ವಸ್ತು ಬೇರೆ ವಸ್ತುಗಳ ಜೊತೆ ಸೇರಿದಾಗ ಹೇಗೆ ವರ್ತಿಸುತ್ತೆ ಅನ್ನೋದನ್ನು ನೋಡೋಣ. ಇದರ ನಿಜವಾದ ಸ್ವಭಾವ ಅರ್ಥ ಆಗೋದೇ ಇಲ್ಲಿ. ಮೊದಲನೇ ಪ್ರಮುಖ ಕ್ರಿಯೆ, ಸೋಡಿಯಂ ಜೊತೆ ಎಥೆನಾಲ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನೋಡೋಣ. ಸೋಡಿಯಂನಂತಹ ಆಕ್ಟಿವ್ ಮೆಟಲ್ ಜೊತೆ ಪ್ರತಿಕ್ರಿಯಿಸೋದು ಎಥೆನಾಲ್ನ ಒಂದು ವಿಶೇಷ ಗುಣ. ಎಥೆನಾಲ್ ಸೋಡಿಯಂನಂತಹ ಚುರುಕಾದ ಲೋಹವನ್ನು ನೋಡಿದ ತಕ್ಷಣ ತನ್ನಲ್ಲಿದ್ದ ಒಂದು ಹೈಡ್ರೋಜನ್ ಪರಮಾಣುವನ್ನು ಹೊರಗೆ ಕಳಿಸುತ್ತೆ. ಆ ಖಾಲಿ ಜಾಗಕ್ಕೆ ಸೋಡಿಯಂ ಬಂದು ಕೂರುತ್ತೆ. ಹೀಗೆ ಹೊರಗೆ ಬಂದ ಹೈಡ್ರೋಜನ್ ಗ್ಯಾಸ್ ರೂಪದಲ್ಲಿ ಗುಳ್ಳೆಗಳಾಗಿ ಕಾಣಿಸ್ಕೊಳ್ಳುತ್ತೆ. ಈ ಗುಳ್ಳೆಗಳೇ ಈ ರಿಯಾಕ್ಷನ್ ನಡೀತಿದೆ ಅನ್ನೋದಕ್ಕೆ ಸಾಕ್ಷಿ. ಈಗ ಎರಡನೇ ಕ್ರಿಯೆ, ನಿರ್ಜಲೀಕರಣ. ಹೆಸರೇ ಹೇಳ್ತಿದೆ ನೋಡಿ, ಡಿಹೈಡ್ರೇಷನ್. ಅಂದ್ರೆ ಎಥೆನಾಲ್ ಅಣುವಿನಿಂದ ಒಂದು ನೀರಿನ ಅಣುವನ್ನ ಹೊರಗೆ ತೆಗೆಯೋ ಪ್ರೋಸೆಸ್ ಇದು. ಆದ್ರೆ ಈ ಕೆಲಸ ಮಾಡೋಕೆ ಒಬ್ಬ ಹೆಲ್ಪರ್ ಬೇಕೇ ಬೇಕು. ಇಲ್ಲಿ ಆ ಹೆಲ್ಪರ್ ಯಾರು ಅಂದ್ರೆ ಸಾಂದ್ರೀಕೃತ ಸಲ್ಫ್ಯೂರಿಕ್ ಆಸಿಡ್. ಇದು ಒಂದು ಸ್ಪಾಂಜ್ ಥರ ಕೆಲಸ ಮಾಡಿ ಎಥೆನಾಲ್ನಲ್ಲಿರೋ ನೀರಿನಂಶವನ್ನ ಹೀರ್ಕೊಂಡ್ಬಿಡುತ್ತೆ. ಹೀಗೆ ನೀರನ್ನ ಕಳೆದುಕೊಂಡ ಎಥೆನಾಲ್ ಸಂಪೂರ್ಣವಾಗಿ ಒಂದು ಹೊಸ ವಸ್ತುವಾಗಿ ಬದಲಾಗುತ್ತೆ. ಅದರ ಹೆಸರು ಈಥೀನ್. ಇನ್ನು ಮೂರನೇ ಪ್ರಮುಖ ಕ್ರಿಯೆ ಉತ್ಕರ್ಷಣ ಅಥವಾ ಆಕ್ಸಿಡೇಷನ್. ಸಿಂಪಲ್ ಆಗಿ ಹೇಳೋದಾದ್ರೆ ಎಥೆನಾಲ್ಗೆ ಆಕ್ಸಿಜನ್ ಸೇರಿಸೋ ಪ್ರಕ್ರಿಯೆ. ಇದು ಎಥೆನಾಲ್ ಅನ್ನು ಸಂಪೂರ್ಣವಾಗಿ ಬೇರೆದೇ ಆದ ಒಂದು ವಸ್ತುವಾಗಿ ಟ್ರಾನ್ಸ್ಫಾರ್ಮ್ ಮಾಡಿಬಿಡುತ್ತೆ. ಕೆಲವು ಪ್ರಬಲವಾದ ಉತ್ಕರ್ಷಣಾಕಾರಿಗಳು ಎಥೆನಾಲ್ಗೆ ಆಕ್ಸಿಜನ್ ಸೇರಿಸಿದಾಗ ಒಂದು ಮ್ಯಾಜಿಕಲ್ ಬದಲಾವಣೆ ಆಗುತ್ತೆ. ಎಥೆನಾಲ್ ಹುಳಿ ರುಚಿಯ ಎಥೆನೋಯಿಕ್ ಆಮ್ಲವಾಗಿ ಬದಲಾಗುತ್ತೆ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಇದೇ ಆಮ್ಲ ನಾವು ಅಡುಗೆಯಲ್ಲಿ ಬಳಸೋ ವಿನೆಗರ್ನ ಪ್ರಮುಖ ಅಂಶ. ಸರಿ, ಇಷ್ಟೆಲ್ಲ ಕೆಮಿಕಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ನಿಜ ಜೀವನದಲ್ಲಿ ಈ ಎಥೆನಾಲ್ನಿಂದ ಏನೆಲ್ಲ ಉಪಯೋಗಗಳಿವೆ? ಬನ್ನಿ ಈಗ ಆ ಕುತೂಹಲಕಾರಿ ವಿಷಯದ ಕಡೆಗೆ ಹೋಗೋಣ. ಎಥೆನಾಲ್ನ ಉಪಯೋಗಗಳ ಲಿಸ್ಟ್ ದೊಡ್ಡದಿದೆ. ಮೆಡಿಕಲ್ ಫೀಲ್ಡ್ನಲ್ಲಿ ಕೆಮ್ಮಿನ ಸಿರಪ್ನಿಂದ ಹಿಡಿದು ಗಾಯಕ್ಕೆ ಹಾಕೋ ಟಿಂಚರ್ವರೆಗೂ ಇದರ ಪಾತ್ರವಿದೆ. ಬೇರೆ ವಸ್ತುಗಳನ್ನ ತನ್ನಲ್ಲಿ ಕರಗಿಸ್ಕೊಳ್ಳೋ ಅದ್ಭುತ ಶಕ್ತಿಯಿಂದ ಇದು ಪೇಂಟ್, ಪರ್ಫ್ಯೂಮ್ ಇಂಡಸ್ಟ್ರಿಗಳಲ್ಲಿ ಹೀರೋ. ಇತ್ತೀಚೆಗೆ ನಮ್ಮ ವಾಹನಗಳಿಗೆ ಫ್ಯೂಯಲ್ ಆಗಿಯೂ ಕೆಲಸ ಮಾಡ್ತಿದೆ. ಅಷ್ಟೇ ಅಲ್ಲ, ಕರೋನಾ ಟೈಮ್ನಲ್ಲಿ ನಮ್ಮೆಲ್ಲರನ್ನೂ ಕಾಪಾಡಿದ ಹ್ಯಾಂಡ್ ಸ್ಯಾನಿಟೈಸರ್ ಇದೆಯಲ್ಲ, ಅದರ ಹಿಂದಿನ ಶಕ್ತಿ ಕೂಡ ಇದೆ ಎಥೆನಾಲ್. ಪೆಟ್ರೋಲ್ ಜೊತೆ ಎಥೆನಾಲ್ ಅನ್ನ ಮಿಕ್ಸ್ ಮಾಡಿ ಬಳಸೋ ಇಂಧನಕ್ಕೆ ಒಂದು ವಿಶೇಷ ಹೆಸರಿದೆ. ಅದನ್ನ ಪವರ್ ಆಲ್ಕೋಹಾಲ್ ಅಂತ ಕರೀತಾರೆ. ಪೆಟ್ರೋಲ್ ಮೇಲಿನ ಅವಲಂಬನೆಯನ್ನ ಕಮ್ಮಿ ಮಾಡೋಕೆ ಮತ್ತೆ ಪರಿಸರ ಮಾಲಿನ್ಯ ತಡೆಯೋಕೆ ಇದೊಂದು ಪ್ರಮುಖ ಪರ್ಯಾಯವಾಗಿ ಬೆಳಕಿಗೆ ಬರ್ತಿದೆ. ಇಷ್ಟೆಲ್ಲ ಒಳ್ಳೆ ಉಪಯೋಗಗಳಿರೋ ಎಥೆನಾಲ್ಗೆ ಒಂದು ಡಾರ್ಕ್ ಸೈಡ್ ಕೂಡ ಇದೆ, ಪ್ರತಿಯೊಂದಕ್ಕೂ ಇರೋ ಹಾಗೆ. ಈಗ ಅದರ ದುಷ್ಪರಿಣಾಮಗಳು ಮತ್ತೆ ನಾವು ಖಂಡಿತವಾಗಿಯೂ ತಿಳಿದಿರಬೇಕಾದ ಕೆಲವು ಎಚ್ಚರಿಕೆಗಳ ಬಗ್ಗೆ ನೋಡೋಣ.
ಎಥನಾಲ್ ಅನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿದಾಗ ಅದು ಅಮಲು ಅಥವಾ ಮತ್ತನ್ನ ಉಂಟುಮಾಡುತ್ತೆ. ಆದರೆ ಇದನ್ನೇ ಅತಿಯಾಗಿ ಮತ್ತೆ ತುಂಬಾ ಸಮಯದವರೆಗೆ ಸೇವಿಸಿದ್ರೆ ಅದು ನೇರವಾಗಿ ನಮ್ಮ ಲಿವರ್ ಮತ್ತೆ ನರಮಂಡಲದ ಮೇಲೆ ತುಂಬಾನೇ ಕೆಟ್ಟ ಪರಿಣಾಮ ಬೀರುತ್ತೆ. ಇದೊಂದು ತುಂಬಾನೇ ಸೀರಿಯಸ್ ಆದ ಹೆಲ್ತ್ ಪ್ರಾಬ್ಲಮ್. ಇಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಎಚ್ಚರಿಕೆ ಇದೆ. ಎಥನಾಲ್ಗೆ ತುಂಬ ಹತ್ತಿರದ ಸಂಬಂಧಿ ಅಂದ್ರೆ ಅದು ಮೆಥನಾಲ್. ಇವೆರಡು ನೋಡಕ್ಕೆ ವಾಸನೆಗೆ ಹೆಚ್ಚು ಕಡಿಮೆ ಒಂದೇ ಥರ ಇರೋದ್ರಿಂದ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ. ಆದರೆ ಪರಿಣಾಮಗಳು ಮಾತ್ರ ಆಕಾಶ ಭೂಮಿಯಷ್ಟು ವ್ಯತ್ಯಾಸ. ಎಥನಾಲ್ ಅಮಲು ತರಿಸಿದ್ರೆ ಮೆಥನಾಲ್ ಭಯಂಕರ ವಿಷಕಾರಿ. ಅದನ್ನು ಸೇವಿಸಿದ್ರೆ ದೃಷ್ಟಿ ಹೋಗೋದ್ರಿಂದ ಹಿಡಿದು ಸಾವು ಕೂಡ ಸಂಭವಿಸಬಹುದು. ಈ ಅಪಾಯವನ್ನ ತಪ್ಪಿಸೋಕೆ ಇಂಡಸ್ಟ್ರಿಗಳಲ್ಲಿ ಬಳಸೋ ಎಥನಾಲ್ ಅನ್ನ ಯಾರೂ ಕುಡಿಯಬಾರ್ದು ಅಂತ ಅದಕ್ಕೆ ವಿಷಕಾರಿ ಮೆಥನಾಲ್ ಅಥವಾ ಒಂದು ನೀಲಿ ಬಣ್ಣವನ್ನ ಸೇರಿಸಿರ್ತಾರೆ. ಹೀಗೆ ಮಾಡಿದಾಗ ಅದು ಕುಡಿಯೋಕೆ ಯೋಗ್ಯವಾಗಿರೋದಿಲ್ಲ. ಇದನ್ನ ವಿಕೃತಗೊಳಿಸಿದ ಆಲ್ಕೋಹಾಲ್ ಅಥವಾ ಡಿನೇಚರ್ಡ್ ಆಲ್ಕೋಹಾಲ್ ಅಂತ ಕರೀತಾರೆ. ಇದು ಒಂದು ಪ್ರಮುಖ ಸೇಫ್ಟಿ ಮೆಷರ್. ಹಾಗಾದ್ರೆ ನಾವು ನೋಡ್ದ ಹಾಗೆ ಎಥನಾಲ್ ಅನ್ನೋದು ಎರಡೂ ಬದಿಯಲ್ಲೂ ಹರಿತಾ ಇರೋ ಕತ್ತಿ ಇದ್ದಾಗೆ. ಒಂದು ಕಡೆ ಅದು ನಮ್ಗೆಲ್ಲಾ ಬೇಕಾದ ಒಂದು ದ್ರಾವಕ, ಔಷಧ ಮತ್ತೆ ಭವಿಷ್ಯದ ಇಂಧನ. ಆದರೆ ಇನ್ನೊಂದು ಕಡೆ ಅದು ನಮ್ಮ ಆರೋಗ್ಯವನ್ನ ಹಾಳು ಮಾಡೋ ಒಂದು ಅಪಾಯಕಾರಿ ಮಾದಕ ವಸ್ತು. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ ಮೂಡುತ್ತೆ. ಈ ಎಲ್ಲ ಅಂಶಗಳನ್ನ ನೋಡಿದ್ಮೇಲೆ ಎಥನಾಲ್ ನಮ್ಮ ಪಾಲಿಗೆ ವರಾನ ಅಥವಾ ಶಾಪಾನ? ಇದರ ಉತ್ತರ ಬಹುಶಃ ನಾವು ಅದನ್ನ ಹೇಗೆ ಬಳಸ್ತೀವಿ ಅನ್ನೋದ್ರಲ್ಲೇ ಇದೆ ಅನ್ಸುತ್ತೆ. ವಿಜ್ಞಾನ ಮತ್ತೆ ವಿವೇಚನೆ ಎರಡೂ ಕೈ ಜೋಡಿಸಿದಾಗ ಮಾತ್ರ ಇದರಂತಹ ವಸ್ತುಗಳು ಮಾನವ ಜನಾಂಗಕ್ಕೆ ನಿಜವಾಗಿಯೂ ಉಪಯುಕ್ತವಾಗೋಕೆ ಸಾಧ್ಯ ಅಲ್ವಾ? ಯೋಚಿಸಿ ನೋಡಿ.